ತಿರುಪತಿಯಲ್ಲಿ ನಿನ್ನೆ ಸಂಭವಿಸಿದ ದೊಡ್ಡ ಅನಾಹುತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ಆಯಾಮದಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಪೊಲೀಸರು ಈಗ ಮುಂದಾಗಿದ್ದಾರೆ. 2 ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ತಿರುಪತಿ ಪೊಲೀಸರಿಂದ ಟೋಟಲ್ ಆಗಿ 2 ಪ್ರಕರಣ ಆಗಿದೆ, ಕಂಪ್ಲೇಂಟ್ ಆಗಿದೆ, ತನಿಖೆ ಶುರುವಾಗಿದೆ. ಬೈರಾಗಿ ಬಟ್ಟಡ ಗ್ರಾಮದ ಪಾರ್ಕ್ ಬಳಿ ನೂಕು ಆಗಿ ಕಾಲ್ತುಳಿತಾ ಆಯ್ತಲ್ಲ, ವಿಷ್ಣು ವೈಶ್ರಮಂ ಬಳಿ ಸಂಭವಿಸಿದಂತಹ ಕಾಲ್ತುಳಿತ ಪ್ರಕರಣದಲ್ಲಿ 2 ಕೇಸು BNS 194 ಸೆಕ್ಷನ್ ಹಾಕೊಂಡು ತನಿಖೆಯನ್ನ ಶುರು ಇಟ್ಕೊಂಡಿದ್ದಾರೆ ಪೊಲೀಸರು. 194 ಏನು ಹೇಳುತ್ತೆ ಅಂದರೆ, ಸಾರ್ವಜನಿಕ ಸ್ಥಳದಲ್ಲಿ ಜಗಳ ಆಡೋದು ಅಥವಾ ಅಲ್ಲಿನ ನೆಮ್ಮದಿ ಭಂಗಗೊಳಿಸಿದ ಸೆಕ್ಷನ್ ಆಗಿದೆ ಅದು. ಸೊ ಆ ಸೆಕ್ಷನ್ನ ಪ್ರಕಾರ ಇಲ್ಲಿ ತನಿಖೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಇಲ್ಲಿ ತನಕ ಪ್ರಕರಣದಲ್ಲಿ 6 ಜನ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಒಂದು ಸಣ್ಣ ವದಂತಿ ಅಥವಾ ಒಂದು ತಪ್ಪು ಕಲ್ಪನೆ ಇಷ್ಟು ದೊಡ್ಡ ಕಾಲ್ತುಳಿತಕ್ಕೆ ಕಾರಣ ಆಗಿದೆ. ಇಲ್ಲಿ ಆಂಧ್ರ ಸರ್ಕಾರಕ್ಕೂ ಕೂಡ ವಿಪರೀತವಾದಂತಹ ಮುಜುಗರ ಕೂಡ ಉಂಟಾಗಿದೆ. ಈಗಾಗಲೇ TTD ಸದಸ್ಯರು ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದರ ಜವಾಬ್ದಾರರು ಯಾರು, ಬೇಜವಾಬ್ದಾರಿತನ ತೋರಿಸಿದ ಯಾರು, ಎಲ್ಲವೂ ಕೂಡ ತನಿಖೆಯಿಂದ ಹೊರಬೀಳಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವಿ ತಿರುಪತಿಯಿಂದ. ರವಿ, ಸದ್ಯಕ್ಕೆ ಪೊಲೀಸರು ಯಾವ್ಯಾವ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮತ್ತೆ ಯಾರಿಗಾದ್ರೂ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡಿದಾರಾ ಇಲ್ಲಿ ತನಕ? ಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ? ಖಂಡಿತ ಮಮತಾ, ಈಗಾಗಲೇ ತಿರುಪತಿಯಲ್ಲಿ ಕಾಲ್ತುಳಿತಕ್ಕೆ ಸಂಬಂಧಿಸಿದಂಗೆ ಈಗಾಗಲೇ ಪೊಲೀಸರು 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಈಗಾಗಲೇ ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ 194 ಸೆಕ್ಷನ್, ಅಂದರೆ BNU 194 ಸೆಕ್ಷನ್ ಅಡಿಯಲ್ಲಿ, ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ಏನು ನೆಮ್ಮದಿ ಭಂಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 2 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಈಗಾಗಲೇ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಈಗಾಗಲೇ TTD ಅಧಿಕಾರಿಗಳ ಪ್ರಕಾರ ಪೊಲೀಸರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋ ಒಂದು ಮಾಹಿತಿಯನ್ನು ಸದ್ಯಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಸ್ವಿಮ್ಸ್ ಆಸ್ಪತ್ರೆಗೆ ಅಧಿಕಾರಿಗಳು ಸೇರಿದಂತೆ ಏನು ಆಂಧ್ರ ಪ್ರದೇಶದ ಸರ್ಕಾರದ ಸಚಿವರ ದಂಡು ಆಗಮಿಸ್ತಾ ಇರ್ತಕ್ಕಂಥದ್ದು. ನಾವಿವತ್ತು ಸ್ವಿಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಈಗಾಗಲೇ ಆರೋಗ್ಯ ಸಚಿವರು, ಕಂದಾಯ ಸಚಿವರು ಸೇರಿದಂತೆ ಸಾಕಷ್ಟು ಸಚಿವರ ತಂಡ ಆಗಮಿಸಿರ್ತಕ್ಕಂಥದ್ದು. ಜೊತೆಗೆ ಏನು ಈಗಾಗಲೇ ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ಕೂಡ 25 ಲಕ್ಷದಂತೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಇನ್ನು ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸಲಿದೆ ಅನ್ನೋ ಒಂದು ಮಾಹಿತಿಯನ್ನು ಸದ್ಯಕ್ಕೆ ಆರೋಗ್ಯ ಸಚಿವರು ಆಗಿರ್ತಕ್ಕಂಥ ಸತ್ಯಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಏನು ಈಗಾಗಲೇ ಪೊಲೀಸರು 2 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಈಗಾಗಲೇ ಏನು ಘಟನೆಗೆ ಏನು ಕಾರಣ ಅನ್ನೋದನ್ನ ಹುಡುಕಾಟದಲ್ಲಿ ಈಗಾಗಲೇ ತೊಡಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ TTD ಅಧಿಕಾರಿಗಳು ಈಗಾಗಲೇ ಹೇಳಿರ್ತಕ್ಕಂಥದ್ದು, ಸುಮಾರು 7 ಲಕ್ಷಕ್ಕೂ ಅಧಿಕ ಭಕ್ತರು TTDಗೆ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಭಕ್ತರು ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಈಗಾಗಲೇ ಪೊಲೀಸರಿಗೆ ಮನವಿಯನ್ನು ಮಾಡಿತ್ತು. ಆದರೆ ಪೊಲೀಸರು ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿಲ್ಲ. ಪರಿಣಾಮ ಈ ಘಟನೆಗೆ ಪ್ರಮುಖ ಕಾರಣ ಅನ್ನೋ ಒಂದು ಮಾಹಿತಿಯನ್ನು ಸದ್ಯಕ್ಕೆ TTD ಅಧಿಕಾರಿಗಳು ಪೊಲೀಸರ ಮೇಲೆ ಆರೋಪವನ್ನು ಹೊರಿಸ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಏನು ಪೊಲೀಸರು 2 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಈಗಾಗಲೇ ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ 35ಕ್ಕೂ ಹೆಚ್ಚು ಜನರು ಈಗಾಗಲೇ ಈ ಒಂದು ಸ್ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಕ್ಕಂಥದ್ದು. ಈಗಾಗಲೇ ತಂಡೋಪತಂಡವಾಗಿ ಏನು ಆಂಧ್ರ ಪ್ರದೇಶದ ಸರ್ಕಾರದ ಸಚಿವರು, ಶಾಸಕರು, ಅಧಿಕಾರಿಗಳು ಭೇಟಿ ಕೊಟ್ಟು ಈಗಾಗಲೇ ಆರೋಗ್ಯ ವಿಚಾರಣೆಗೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಗಾಯಾಳುಗಳ ಆರೋಗ್ಯ ವಿಚಾರಣೆಗೆ ಮುಂದಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಈಗಾಗಲೇ ಗಾಯಾಳುಗಳಾಗಿದ್ದಾರೆ, ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಖುದ್ದು ಆರೋಗ್ಯ ಸಚಿವರು ಆಗಿರ್ತಕ್ಕಂಥ ಸತ್ಯಕುಮಾರ್ ಅವರು ನೀಡಿರ್ತಕ್ಕಂಥದ್ದು. ಅದರಂತೆ ಏನು ಈಗಾಗಲೇ ಪ್ರತಿ ಗಾಯಾಳುಗಳ ಪರಿಸ್ಥಿತಿಯನ್ನು ಕೂಡ ನಾನು ಆರೋಗ್ಯ ಸಚಿವರೇ ಖುದ್ದು ಪರಿಶೀಲನೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನೇನು 12:30 ಸುಮಾರಿಗೆ CM ಆಗಮಿಸಬೇಕಾಗಿತ್ತು. ಆದರೆ 3 ಗಂಟೆ ಸುಮಾರಿಗೆ CM ಚಂದ್ರಬಾಬು ನಾಯ್ಡು ಅವರು ಆಗಮಿಸುವಂಥ ನಿರೀಕ್ಷೆ ಇರ್ತಕ್ಕಂಥದ್ದು. ಅದಾದ ಬಳಿಕ ಏನು YSRP ಅಂದರೆ ಮಾಜಿ CM ಜಗನ್ ಮೋಹನ್ ರೆಡ್ಡಿ ಅವರು ಕೂಡ ಆಗಮಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಈಗಾಗಲೇ ತಿರುಪತಿ ಪೊಲೀಸರು 2 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು, ಜೊತೆಗೆ ಏನು ಕಾಲ್ತುಳಿತಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥ ಘಟನೆಗೆ ಪ್ರಮುಖ ಕಾರಣಗಳೇನು ಅನ್ನುವಂಥ ತನಿಖೆಗೆ ಈಗಾಗಲೇ ತಿರುಪತಿ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ಏನು ತಿರುಪತಿಯಲ್ಲಿ ನಡೆಯಬಾರದ ಒಂದು ದುರ್ಘಟನೆ ನಡೆದಿದೆ, ಇದಕ್ಕೆ ಯಾರು ಹೊಣೆ ಅನ್ನೋ ಒಂದು ಅನುಮಾನಗಳು ಜೊತೆಗೆ ಪ್ರಶ್ನೆಗಳು ಈಗ ಸದ್ಯಕ್ಕೆ ಮೂಡಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.